ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 9/1/2026. ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಮೇಷರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ 2026 ವರ್ಷಕ್ಕೆ ನಾವು ಹೇಗೂ ಕಾಲಿಟ್ಟಿದ್ದೀವಿ, ಕ್ಯಾಲೆಂಡರ್ನ ಪ್ರಕಾರ ವರ್ಷ ಪೂರ್ತಿ ಯಾವ ಗ್ರಹಗಳ ಒಂದು ಗೋಚಾರ ಹೇಗಿರುತ್ತೆ, ಅದರ ಪ್ರಭಾವ ಯಾವ ರೀತಿಯಾಗಿ ಬೀರುತ್ತೆ ನೋಡ್ತಾ ಹೋಗೋಣ. ಸೊ ಮೇಷರಾಶಿಯವರು ಇವತ್ತಿನ ಈ ಸಂಚಿಕೆಯನ್ನು ಮಿಸ್ ಮಾಡ್ಕೊಳ್ಬೇಡಿ. ಹಾಗೆ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಗುರೂಜಿಗಳಿದ್ದಾರೆ. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಖ್ಯಾತ ಜ್ಯೋತಿಷ್ಯರು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. ಗುರುಜಿ, ಮೇಷರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 2026 ವರ್ಷದಲ್ಲಿ ಪ್ರಮುಖವಾಗಿ ಗ್ರಹಗಳ ಗೋಚಾರ ಯಾವ ರೀತಿಯಾಗಿ ನಡೀತಾ ಇದೆ, ಅದರಲ್ಲೂ ಪ್ರಮುಖ ಗ್ರಹಗಳ ಗೋಚಾರ ಹೇಗೆ ನಡೀತಾ ಇದೆ ಅಂತ ಹೇಳಿ. ನೋಡಿ, ಪ್ರತಿ ವರ್ಷದಂತೆ ಹೊಸ ವರ್ಷ ಕೂಡ ಬಂದಿರುವಂಥದ್ದು ಬಹಳ ಸಂತೋಷಕರ. ಅದರಲ್ಲೂ ನಮ್ಮ ಜ್ಯೋತಿಷ್ಯ ಸನಾತನ ಪರಂಪರೆಯಲ್ಲಿ ಪ್ರತಿಯೊಂದು ಸಂವತ್ಸರಕ್ಕೂ ನಾವು ಹೊಸ ವರ್ಷ ಅಂತ ಪರಿಗಣಿಸ್ತೇವೆ. ಆ ಒಂದು ಸಂವತ್ಸರ ಆಗುವಂಥದ್ದು ಯುಗಾದಿ ಹಬ್ಬದಿಂದ. ಯುಗಾದಿ ಹಬ್ಬಕ್ಕೆ ಅದರದೇ ಆದ ಪಂಚಾಂಗ ಮತ್ತು ಆಚರಣೆ ಮಹತ್ವ ಇರುವಂಥದ್ದು. ಚೈತ್ರ ಮಾಸದಲ್ಲಿ ಬರುವಂಥ ಹೊಸ ವರ್ಷ ಹೊಸ ಆರಂಭನ ತಂದುಕೊಡುತ್ತೆ. ಗಿಡ ಮರಗಳ ಚಿಗುರುವಿಕೆ ಆಗಿರ್ಬೋದು, ವಾತಾವರಣದಲ್ಲಿ ಬದಲಾವಣೆ ಆಗಿರುವಂಥದ್ದು, ಹಬ್ಬಕ್ಕೆ ಹೊಸ ಬಟ್ಟೆ ಧರಿಸುವಂಥದ್ದು, ದೇವಸ್ಥಾನಕ್ಕೆ ಹೋಗುವಂಥದ್ದು, ಪಂಚಾಂಗ ಶ್ರವಣ ಮಾಡುವಂಥದ್ದು, ಈ ರೀತಿ ಹಲವಾರು ವಿಚಾರಗಳು ಹಬ್ಬಕ್ಕೆ ಮಹತ್ವ ಇರುವಂಥದ್ದು. ಆದರೆ ಬದಲಾದ ಕಾಲಘಟ್ಟದಲ್ಲಿ ಇವತ್ತಿನ ಒಂದು ಜನ್ರೇಷನ್ ಅಂತ ನಾವೇನು ತಗೊತೀವಿ, 1ನೇ ತಾರೀಕು ಹೊಸ ವರ್ಷ ಆಚರಣೆ ಅಂತ ಪರಿಗಣಿಸೋದು ಜಾಸ್ತಿ ಆಗಿದೆ. ಸೊ ನಮ್ಮ ವೀಕ್ಷಕರ ವಿಚಾರದಲ್ಲಿ ಅವರ ಒಂದು ಕುತೂಹಲಕ್ಕೆ ನಾವು ಮೇಷರಾಶಿಯವ್ರದ್ದು ಇವತ್ತು ಮಾಡ್ತಾ ಇದ್ದೀವಿ. ಸ್ವಲ್ಪ ಮೇಷರಾಶಿಯವ್ರದ್ದು ನಿಧಾನ ಆಯಿತು, ಆದರೂ ಕೂಡ ಪ್ರತಿ ವರ್ಷ ಇನ್ನೂ ಇದೆ. ಬರೀ 9 ದಿನಗಳು ಮಾತ್ರ ಇವತ್ತು ಕಳೆದಿರುವಂಥದ್ದು. ಸೊ ಉಳಿದಿರೋ ವಿಚಾರದಲ್ಲಿ ಮೇಷರಾಶಿಯವರಿಗೆ ನಾವು ಗ್ರಹ ಗೋಚಾರ ತಾವು ಕೇಳಿದ್ರಿ. ಆ ಗೋಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮೇಷರಾಶಿಯವರಿಗೆ ಆಗ್ತಾ ಇರುವಂಥದ್ದು, ಮೊದಲೇದಾಗಿ ಜೂನ್ 2ನೇ ತಾರೀಕು ನಂತರ ಗುರು ಭಗವಾನರು ತೃತೀಯ ಭಾವದಿಂದ ಚತುರ್ಥ ಭಾವಕ್ಕೆ ಬರುವಂಥದ್ದು. ಸೊ ಪೂರ್ಣ ಪ್ರಮಾಣದಲ್ಲಿ ಗುರುಬಲ ಅಂತ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ, ಆದರೂ ಚತುರ್ಥಕ್ಕೆ ಸುಖ ಸ್ಥಾನಕ್ಕೆ ಗುರು ಬರುವಂಥದ್ದು ಒಳ್ಳೆಯದೇ. ಯಾಕಂದರೆ ಪಂಚಮ, ಸಪ್ತಮ, ಭಾಗ್ಯ, ಲಾಭ ಸ್ಥಾನಕ್ಕಂದ್ರೆ ನಾವು ಗುರುಬಲ ಅಂತ ತಗೊಂತೀವಿ. ಆದರೆ ಚತುರ್ಥ ಭಾವಕ್ಕೂ ಕೂಡ ಗುರು ಒಳ್ಳೆಯದನ್ನೇ ಕೊಡ್ತಾರೆ, ಅದು ಕೂಡ ಒಳ್ಳೆ ಫಲ ಅಂತ ಹೇಳ್ತೀವಿ. 2ನೇ ತಾರೀಕು ನಂತರ ಗುರು ಬದಲಾವಣೆ ಆಗ್ತಾ ಇರುವಂಥದ್ದು. ಈ ವರ್ಷ ಪೂರ್ತಿ ಇದೊಂದು ಸಕಾರಾತ್ಮಕ ವಿಚಾರ. 2ನೇ ಬದಲಾವಣೆ ಅಂತಂದ್ರೆ ಡಿಸೆಂಬರ್ 7ನೇ ತಾರೀಕು ರಾಹು ಕೇತುವಿನ ಬದಲಾವಣೆ. ರಾಹು ಗ್ರಹರು ಪ್ರಸ್ತುತ ಲಾಭ ಸ್ಥಾನದಲ್ಲಿ, ಕೇತು ಪಂಚಮ ಸ್ಥಾನದಲ್ಲಿದ್ದು, ಅದರ ಬದಲಾವಣೆಯಾಗಿ ರಾಹು ಭಗವಾನರು ದಶಮ ಸ್ಥಾನಕ್ಕೆ ಬರುವಂಥದ್ದು, ಕೇತು ಭಗವಾನರು ಚತುರ್ಥ ಭಾವಕ್ಕೆ ಬರುವಂಥದ್ದು, ಈ ಬದಲಾವಣೆ ಆಗ್ತಿದೆ. ಇನ್ನು ಬದಲಾವಣೆ ವಿಚಾರದಲ್ಲಿ ನೋಡೋದಾದ್ರೆ ಶನೇಶ್ವರ ಗ್ರಹರು ವರ್ಷ ಪೂರ್ತಿ ನಿಮಗೆ ವ್ಯಯ ಭಾವದಲ್ಲಿ ಇದ್ದಾರೆ. ಅಂದರೆ ಪ್ರಾರಂಭ ಹಂತದ ಸಾಡೆಸಾತಿಯಲ್ಲಿ ಶನೇಶ್ವರ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಉಳಿದಂಥ ಬದಲಾವಣೆಗಳಿಲ್ಲ. ಉಳಿದಿರೋ ಗ್ರಹ ಗೋಚಾರ ವಿಚಾರದಲ್ಲಿ ರವಿ ಗ್ರಹರು ಒಂದು ರಾಶಿಗೆ ಬದಲಾವಣೆ ಆಗುವಂಥದ್ದು. ಕುಜ ಅಂದರೆ 30 ದಿನಕ್ಕೆ ಒಂದ್ಸತಿ, ಕುಜ 45 ದಿನ ಆಗಿರ್ಬೋದು ನಿಮ್ಮ ರಾಷ್ಟ್ರಾಧಿಪತಿಯಾಗಿ. ಶುಕ್ರ ಗ್ರಹ ದ್ವಿತೀಯ ಸಪ್ತಮಾಧಿಪತಿಯಾಗಿ 30 ದಿನಕ್ಕೆ ಒಂದ್ಸತಿ ರಾಶಿ ಬದಲಾವಣೆ ಆಗುವಂಥದ್ದು. ಅತ್ಯಂತ ವೇಗವಾಗಿ ಬದಲಾವಣೆ ಆಗುವಂಥದ್ದು ಅಂದರೆ ಚಂದ್ರಗ್ರಹ 1 ದಿನಕ್ಕೆ 2.5 ದಿನಕ್ಕೆ ಒಂದ್ಸತಿ ಆಗುವಂಥದ್ದು. ಸೊ ಇಲ್ಲಿ ರಾಹು, ಕೇತು, ಶನಿ, ಗುರು ಈ 4 ಗ್ರಹಗಳನ್ನು ಬಿಟ್ಟು ಉಳಿದಂತೆ ಸೂರ್ಯ, ಚಂದ್ರ, ಕುಜ, ಬುಧ, ಶುಕ್ರ ಈ 5 ಗ್ರಹಗಳ ಆಧಾರವಾಗಿ ನಾವು ಮಾಸ ಭವಿಷ್ಯ ಎನ್ನುವಂಥದ್ದು. ಸೊ ವರ್ಷ ಭವಿಷ್ಯವನ್ನು ನಾವು ಉಳಿದಂಥ 4 ಗ್ರಹಗಳ ಅನುಸಾರವಾಗಿ ಹೇಳುವಂಥದ್ದು. ಈ ರೀತಿ ಇರುವಂಥದ್ದು ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಇದ್ದೀವಿ. ಗುರುಜಿ, ಮೇಷರಾಶಿಯವರಿಗೆ ಏನು ಒಂದು ಶಿಕ್ಷಣ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಪ್ರಮುಖ ಗ್ರಹಗಳ ಪ್ರಭಾವ ಯಾವ ರೀತಿಯಾಗಿದೆ, ಅದರಲ್ಲೂ ಅನುಕೂಲತೆಗಳು ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿ. ನೋಡಿ, ತಾವು ಕೇಳುವಂಥ 8 ಪ್ರಮುಖ ಅಂಶಗಳಲ್ಲಿ ಶಿಕ್ಷಣದ ಬಗ್ಗೆ ತಾವು ಕೇಳಿದ್ರಿ. ಮೊದಲೇದಾಗಿ ಶಿಕ್ಷಣದಲ್ಲಿ ನೋಡೋದಾದರೆ ಒಂದು ಮೇಷರಾಶಿಯವರಿಗೆ ಪ್ರಾರಂಭಿಕ ಹಂತದಲ್ಲಿ ಮಧ್ಯಮ ಫಲ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ 50-50% ಅಂತೂ ಕೂಡ ಹೇಳ್ಬೋದು. ಅದರಲ್ಲಿ ಮೇಷರಾಶಿ SSLC, PUC, ಡಿಗ್ರಿ, ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್, PhD ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರು ಬರೀತಿದ್ದೀರೋ ಅವರಿಗೆ ಸ್ವಲ್ಪ ಬಲ ಕಡಿಮೆನೇ ಅಂತ ಹೇಳ್ಬೋದು. ಆ ಜೂನ್ 2ನೇ ತಾರೀಕು ನಂತರ ವಿದ್ಯಾಸ್ಥಾನ ಅಂದರೆ ಚತುರ್ಥ ಭಾವ ಅಂತಲೇ ಹೇಳ್ತೀವಿ, ಅಲ್ಲಿ ಗುರು ಭಗವಾನರು ಬರೋದ್ರಿಂದ ಒಳ್ಳೆಯದಾಗುತ್ತೆ. ಸೊ ರಾಶಿಯ ಮೇಲೆ ಒಂದು ದೃಷ್ಟಿ ಇದು ಕೂಡ ಒಳ್ಳೇದು ಕೊಡುವಂಥದ್ದು. ಅಂದರೆ ಎಲ್ಲ ವಿಚಾರದಲ್ಲಿ ಕೂಡ ಅನುಕೂಲತೆ ಆಗುತ್ತೆ. ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥದ್ದು, ಅದರಲ್ಲೂ ವಿಶೇಷವಾಗಿ ವಿದೇಶಿ ವಿದ್ಯಾರ್ಥಿಗಳ ಒಂದು ಮೇಷರಾಶಿಯವರಿಗೆ ತುಂಬ ಅನುಕೂಲ ಆಗುತ್ತೆ. ಸೊ ಆ ರೀತಿ ಎಲ್ಲ ಒಂದು ಅನುಕೂಲತೆಗಳು ಹೆಚ್ಚಾಗಿ 2026ರಲ್ಲಿ ಮೇಷರಾಶಿಯವರಿಗೆ ಒಂದು ಶಿಕ್ಷಣದ ವಿಚಾರವಾಗಿ ಜರುಗುತ್ತೆ. ಗುರುಜಿ, ಶಿಕ್ಷಣ ವಿಚಾರದ ಬಗ್ಗೆ ಏನೋ ತಿಳಿಸ್ಕೊಟ್ರಿ. ಈಗ ಮುಂದಿನ ವಿಚಾರ ಬಂದು ಉದ್ಯೋಗದಲ್ಲಿ ಮೇಷರಾಶಿಯವರಿಗೆ ಅನುಕೂಲತೆಗಳು ಹೇಗೆ ಸಿಗ್ತಾ ಇದೆ, ಗ್ರಹಗಳ ಪ್ರಭಾವ ಯಾವ ರೀತಿಯಾಗಿದೆ?
ನೋಡಿ, ನಿಮ್ಮ ಮೇಷರಾಶಿಗೆ ದಶಮಾಧಿಪತಿಯಾದ ಗ್ರಹರು ಶನೇಶ್ವರ ಗ್ರಹರೇ ಆಗ್ತಾರೆ. ಇಲ್ಲಿ ಶನೇಶ್ವರಗೆ ನಾವು ಕರ್ಮಕಾರಕ ಗ್ರಹ ಅಂತ ಪರಿಗಣಿಸೋದ್ರಿಂದ ನಿಮ್ಮ ರಾಶಾಧಿಪತಿಯಾದ ಕುಜ ಮತ್ತು ದಶಮ ಸ್ಥಾನದಲ್ಲಿರುವಂಥ ಶನೇಶ್ವರರು ಪ್ರಸ್ತುತ ವ್ಯಯಭಾವದಲ್ಲಿರ್ತಾರೆ. ಸೊ ಇದೇನಾಗುತ್ತೆ ಅಂತಂದರೆ ಒಳ್ಳೆಯ ಅನುಕೂಲ ಕೊಡುತ್ತೆ, ಸಂಪತ್ತು ವೃದ್ಧಿ ಮಾಡುವಂಥದ್ದು, ಒಳ್ಳೆ ಸಾತ್ವಿಕ ಗುಣಗಳನ್ನು ಕೊಡುವಂಥದ್ದು. ಈ ಒಂದು ಮೇಷರಾಶಿಯವರು ಉದ್ಯೋಗ ಸಂಬಂಧಿತವಾಗಿ ನೀವು ಸ್ವಲ್ಪ ಪರಾಕ್ರಮಶಾಲಿಗಳಾಗ್ತೀರಾ ಮತ್ತು ತುಂಬ ಬುದ್ಧಿವಂತರಾಗಿರ್ತೀರಾ. ಎಲ್ಲವನ್ನು ನೋಡಿಕೊಂಡು ತೂಗಿಸ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಅಪ್ಲಿಕೇಶನ್ ಮಾಡುವಂಥದ್ದು ಇರುವಂಥದ್ದು. ಸೊ ಉದಾಹರಣೆಗೆ ನೀವು ಒಬ್ಬರು ಏನಾದ್ರು ಒಂದು ಸೈಂಟಿಸ್ಟ್ ಆಗಿದ್ದರೆ ಈ ವರ್ಷದಲ್ಲಿ ಒಂದು ವ್ಯಾಕ್ಸಿನೇಷನ್ ಏನಾದ್ರು ಕಂಡುಹಿಡಿಯಬೇಕಂದ್ರೆ ಏನೋ ಒಂದು ರಿಸರ್ಚ್ ಮಾಡಿ ಮೇಷರಾಶಿಯವರು ವ್ಯಾಕ್ಸಿನೇಷನ್ ಕಂಡುಹಿಡಿಯುವಂಥದ್ದು ಇರುವಂಥದ್ದು. ಮತ್ತು ದೇವಸ್ಥಾನಗಳ ದರ್ಶನ, ಗ್ರಾಮ, ಪಟ್ಟಣ ಹಾಗೂ ಸ್ಥಳೀಯ ನಗರದಲ್ಲಿ ಅಧಿಕಾರ ಕೊಡುವಂಥ ಗ್ರಹ ಶನೇಶ್ವರ ಗ್ರಹ ಅಂತ ಹೇಳ್ತೀರಿ. ಸೊ ಇದು ನಿಮಗೆ ಅನುಕೂಲತೆ ಕೊಡುತ್ತೆ. ಸಹೋದರ ನಡುವೆ ವ್ಯಾಜ್ಯಗಳು ಕೂಡ ಕ್ಲಿಯರ್ ಆಗುತ್ತೆ. ಸೊ ಈ ರೀತಿ ಉದ್ಯೋಗದಲ್ಲಿ ಹೆಚ್ಚು ಅನುಕೂಲ ಸಿಗುತ್ತೆ, ಕಂಟಿನ್ಯೂಟಿ ಸಿಗುತ್ತೆ, ಪ್ರಮೋಷನ್ನು, ಇನ್ಕ್ರಿಮೆಂಟು ಅಥವಾ ಹೊಸ ಉದ್ಯೋಗ ಬೇಕಾದರೂ ಕೂಡ ನೀವು ಜೂನ್ 2ನೇ ತಾರೀಕುವರೆಗೂ ಪ್ರಯತ್ನ ಪಡ್ಬೋದು. ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಿ ಅಲ್ಲಿಯೂ ಕೂಡ ಉದ್ಯೋಗ ಈ ವರ್ಷದಲ್ಲಿ ಮೇಷರಾಶಿಯವರು ಪಡ್ಕೋಬೋದು. ಗುರುಜಿ, ಇನ್ನು ಸ್ವ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕೆಲವರು ಸ್ವಂತ ಉದ್ಯೋಗ ಮಾಡಬೇಕು ಅಂತಾನೂ ಕೂಡ ಪ್ಲಾನ್ಸ್ ಅನ್ನ ಹಾಕೊಂಡಿರ್ತಾರೆ ಮೇಷರಾಶಿಯವರು. ಅವರಿಗೆ ಅನುಕೂಲತೆಗಳು ಹೇಗಿದೆ? 2026 ವರ್ಷದಲ್ಲಿ ಇದು ಸಕ್ಸಸ್ ಆಗುತ್ತಾ ಹೇಗೆ? ನೋಡಿ, ವರ್ಷದ 2ನೇ ಭಾಗದಲ್ಲಿ ಜೂನ್ 2ನೇ ತಾರೀಕು ನಂತರ ಬಿಸ್ನೆಸ್ ಪ್ರಾರಂಭ ಮಾಡಿದ್ರೆ ತುಂಬ ಪ್ರಶಸ್ತವಾದ ಸಮಯ ಅಂತ ಹೇಳ್ತೀವಿ. ಪ್ಲಾನಿಂಗ್ ಮಾಡಿಕೊಂಡು ಎಲ್ಲ ರೀತಿಯ ಅನುಕೂಲತೆಗಳು ಹೆಚ್ಚಾಗಿರುತ್ತೆ. ಅದರಲ್ಲೂ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡುವಂಥವರು ಮೇಷರಾಶಿಯವರಿಗೆ ತುಂಬ ಒಳ್ಳೆಯ ಫಲ ಇರುವಂಥದ್ದು. ಮತ್ತು ಯಾವುದೇ ರೀತಿ ಬಿಸ್ನೆಸ್ ಮಾಡಿದ್ರು ಕೂಡ ಯಾವುದೇ ಏನೇ ಸಮಸ್ಯೆ ಕೊಡಲ್ಲ. ಮೂಲ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ. ಯಾಕಂದರೆ ಯಾವ ಬಿಸ್ನೆಸ್ಸು, ಯಾವ ಹೊಸ ಬಿಸ್ನೆಸ್ ಮಾಡೋರು ಅದನ್ನು ಮಾಡಿಕೊಂಡ್ರೆ ಅವರ ದಶಾಭುಕ್ತಿ ವಿಶ್ಲೇಷಣೆ ಪ್ರಕಾರದಲ್ಲಿ ಅವರಿಗೆ ಫಲ ಸಿಗುತ್ತೆ. ಆದಷ್ಟು ಬಿಸ್ನೆಸ್ ವಿಚಾರದಲ್ಲಿ, ಸ್ವ ಉದ್ಯೋಗದ ವಿಚಾರದಲ್ಲಿ ಮೇಷರಾಶಿಯವರಿಗೆ 2026ರಲ್ಲಿ ತುಂಬ ಚೆನ್ನಾಗಿದೆ. ಆರೋಗ್ಯ ವಿಚಾರದ ಬಗ್ಗೆ ನೋಡೋಣ ಗುರುಜಿ. ಯಾಕಂದರೆ ಆರೋಗ್ಯ ಇದ್ರೇ ಪ್ರತಿಯೊಂದನ್ನು ಕೂಡ ನಾವು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರಿಗೆ ಎಚ್ಚರಿಕೆ ಏನಿದೆ 2026 ವರ್ಷದಲ್ಲಿ? ನೋಡಿ, ಎಚ್ಚರಿಕೆ ಸ್ವಲ್ಪ ಮೇಷರಾಶಿಯವರಿಗೆ ಸದೃಢವಾಗಿರ್ತೀರಾ, ಆದರೆ ಸ್ಟಮಕ್ ಇಶ್ಯೂಸ್ ಕೊಡುವಂಥದ್ದು, ಹೊಟ್ಟೆಗೆ ಸಂಬಂಧಂಥ ಪ್ರಾಬ್ಲಮ್ ಆಗುವಂಥದ್ದು, ಸ್ವಲ್ಪ ಇದರಿಂದ ನಿಮಗೆ ಕಿರಿಕಿರಿ ಅನಿಸ್ಬೋದು ಒಂದು ಆರೋಗ್ಯದ ವಿಚಾರದಲ್ಲಿ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ ಗುರು ಗೋಚಾರದ ನಂತರ ಏನಾದರೂ ದೊಡ್ಡ ಅಡಚಣೆಗಳಿದ್ರು ಕೂಡ ಅದರ ಒಂದು ಆರೋಗ್ಯದ ಒಂದೇನು ಕುಂದುಕೊರತೆಗಳು ತಗ್ಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ನಿಧಾನ ಅಂತ ಹೇಳ್ತೀವಿ. ಓಕೆ, ಇನ್ನು ಮುಂದುವರೆದು ನೋಡೋದಾದರೆ ಗುರುಜಿ, ಹಣಕಾಸು ವಿಚಾರಕ್ಕೆ ಬರೋಣ. ಹಣಕಾಸಿನ ವಿಚಾರದಲ್ಲಿ ವರ್ಷ ಪೂರ್ತಿ ಮೇಷರಾಶಿಯವರಿಗೆ ಭವಿಷ್ಯ ಹೇಗಿದೆ? ಅನುಕೂಲತೆಗಳು ಎಷ್ಟರ ಮಟ್ಟಿಗೆ ಸಿಗ್ತಾ ಇದೆ? ನೋಡಿ, ಧನಕಾರಕ ಆಗಿರುವಂಥ ಗುರು ಭಗವಾನರು ಜೂನ್ 2ನೇ ತಾರೀಕು ತೃತೀಯ ಭಾವದಿಂದ ಚತುರ್ಥ ಭಾವಕ್ಕೆ ಬರುವಂಥದ್ದು. ಚತುರ್ಥ ಭಾವ ಅಂತಂದರೆ ಹೌಸ್ ಆಫ್ ಕಂಫರ್ಟ್ ಅಂತ ಹೇಳ್ತೀವಿ. ಚತುರ್ಥ ಭಾವದಲ್ಲಿರುವಂಥ ಗುರು ದಶಮ ಸ್ಥಾನಕ್ಕೆ ದೃಷ್ಟಿ ಬಿಡ್ತಾರೆ. ಸೊ ಇದೇನಾಗುತ್ತೆ, ಹಣಕಾಸಿನ ವಿಚಾರದಲ್ಲಿ ತುಂಬ ಅನುಕೂಲತೆ ಜೂನ್ 2ನೇ ತಾರೀಕು ನಂತರ ಆಗುವಂಥದ್ದು. ತನ್ಮೂಲಕ ನಿಮಗೆ ಸ್ವಲ್ಪ ಭಗವಂತನ ವಿಶೇಷ ಆಶೀರ್ವಾದ, ಸಂಪತ್ತು ಲಭಿಸುವಂಥ ಯೋಗ ನಿರ್ಮಾಣ ಆಗುತ್ತೆ. ಖರ್ಚು ಎಷ್ಟೇ ಬೇಕಾ ಮಾಡಿದ್ರು ಕೂಡ ಅಷ್ಟು ಉಳಿತಾಯ ಆಗುವಂಥದ್ದು, ಹಣ ಐಶ್ವರ್ಯ ಪಡೆದುಕೊಳ್ಳುವಂಥದ್ದು ತುಂಬ ಚೆನ್ನಾಗಿರುವಂಥದ್ದು. ಎಲ್ಲ ಸಕಾರಾತ್ಮಕ ದೀರ್ಘಕಾಲಕ ಈ ಒಂದು ವರ್ಷ ನಿಮಗೆ ಒಳ್ಳೆಯ ಫಲ ಹಣಕಾಸಿನ ವಿಚಾರದಲ್ಲಿ ಕೂಡ ಸಿಗುತ್ತೆ. ಗುರುಜಿ, ಹಣಕಾಸು ಆದ ನಂತರ ದಾಂಪತ್ಯ ವಿಚಾರಕ್ಕೆ ಬರೋಣ. ಪ್ರೀತಿ, ಪ್ರೇಮ ಈ ವಿಚಾರ ಆಗಿರ್ಬೋದು, ವೈವಾಹಿಕ ಜೀವನ ಆಗಿರ್ಬೋದು, ಇದರಲ್ಲಿ ಯಾವ ರೀತಿಯಾದಂತಹ ಅನುಕೂಲತೆಗಳನ್ನು ಪಡೆದುಕೊಳ್ತಾ ಇದ್ದಾರೆ ಮೇಷರಾಶಿಯವರು? ನೋಡಿ, ವಿವಾಹ ಸಂಬಂಧಿತವಾಗಿ 2026ರಲ್ಲಿ ಮೇಷರಾಶಿಯವರಿಗೆ ಖಂಡಿತ ಮದುವೆ ಆಗುವಂಥ ಯೋಗ ಇರುವಂಥದ್ದು. ಯಾವುದೇ ಕನ್ಫ್ಯೂಷನ್ಸ್ ಇರಲ್ಲ, ಯಾವುದೇ ಅಡೆತಡೆಗಳಿದ್ರೂ ದೂರವಾಗುತ್ತೆ, ಆಬ್ಸ್ಟ್ಯಾಕಲ್ಸ್ ಕೂಡ ದೂರ ಆಗುತ್ತೆ. ಕ್ಲಿಯರ್ ಆಗಿ ಹುಡುಗ ಮತ್ತು ಹುಡುಗನಿಗೆ ಹುಡುಗಿ ಸೆಟ್ ಆಗುವಂಥ ಒಳ್ಳೆಯ ಯೋಗ ಈ ಒಂದು ನಿರ್ಮಾಣ ಆಗ್ತಿರುವಂಥದ್ದು. ಮತ್ತು ಮದುವೆ ಆದ ನಂತರ ಕೂಡ ಶುಭ ಸಮಾರಂಭಗಳು ಹೆಚ್ಚಾಗುತ್ತೆ. ಆಸ್ತಿ, ವಾಹನ ಖರೀದಿಗಳು ಇತ್ಯಾದಿಗಳು ಜರುಗುತ್ತೆ. ಸೈಟ್ ತಗೊಳ್ಳುವಂಥದ್ದು, ಮನೆ ತಗೊಳ್ಳುವಂಥದ್ದು, ಹೊಸ ಜೀವನ ಶುರು ಮಾಡುವಂಥದ್ದು, ಮತ್ತು ಸಂಬಂಧಗಳಲ್ಲಿ ಅನ್ಯೋನ್ಯತೆಗಳು ಜಾಸ್ತಿ ಆಗುತ್ತೆ. ಮತ್ತು ದೊಡ್ಡ ಪ್ರಮಾಣದಲ್ಲಿ ಕೂಡ ಅನುಕೂಲತೆಗಳು ಹೆಚ್ಚಾಗುತ್ತೆ. ಅದರಲ್ಲೂ ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಂಥ ಅನುಕೂಲತೆಗಳು ಜೂನ್ 2ನೇ ತಾರೀಕು ನಂತರ ಒಂದು ಗುರುವಿನ ಅನುಗ್ರಹದಿಂದ ಮೇಷರಾಶಿಯವರಿಗೆ ಜರುಗುತ್ತೆ. ಗುರುಜಿ, ಇನ್ನು ಸುಖ ದಾಂಪತ್ಯಕ್ಕೆ ಬರೋಣ. ಸಂತಾನ ಪ್ರಾಪ್ತಿ ಆಗಿರ್ಬೋದು, ಹಾಗೆ ಮನೆ ಕಟ್ಟುವಂತಹ ವಿಚಾರ, ಮತ್ತು ವಾಹನ ಖರೀದಿ, ನಿವೇಶನ ಖರೀದಿ, ಇವೆಲ್ಲವೂ ಕೂಡ ಸುಖ ದಾಂಪತ್ಯದಲ್ಲಿ ಆ್ಯಡ್ ಆಗುವಂಥದ್ದು. ಅದಕ್ಕೆ ಯಾವ ರೀತಿಯಾದಂಥ ಅನುಕೂಲತೆಗಳು 2026 ವರ್ಷದಲ್ಲಿ ಮೇಷರಾಶಿಯವರಿಗೆ ಸಿಗ್ತಾ ಇದೆ? ತೊಂದರೆಗಳೇನಾದರೂ ಇದೆಯಾ?
ಇಲ್ಲಿ ಸಂತಾನಕಾರಕನಾಗಿರುವಂಥ ಗುರು ಭಗವಾನರ ವಿಚಾರದಲ್ಲಿ ಸಂತಾನಕ್ಕೆ ಅಧಿಪತಿಯಾಗಿರುವಂಥ ಗುರುಗ್ರಹರು 2ನೇ ತಾರೀಕು ನಂತರ ಚತುರ್ಥ ಭಾವಕ್ಕೆ ಬರೋದ್ರಿಂದ ಒಂದು ಒಳ್ಳೆಯ ಒಂದು ಸಂತಾನ ಬಲ ಸಿಗುವಂಥದ್ದು. ಇನ್ನು ಒಳ್ಳೆಯ ಇದು ಅಲ್ದಿರ ಸರ್ವೇ ಸಾಮಾನ್ಯವಾಗಿ 2026ರಲ್ಲಿ ಈ ಒಂದು ಮೇಷರಾಶಿಯ ರೈತರಾಗಿದ್ದರೆ ಒಳ್ಳೆಯ ಭವಿಷ್ಯ ಇರುವಂಥದ್ದು ಮತ್ತು ಒಳ್ಳೆ ಮಳೆ ಬೆಳೆ ಈ ವರ್ಷದಲ್ಲಿ ಆಗುವಂಥದ್ದು ಮೇಷರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಈ ಒಂದು ಸಂತಾನ ಅಲ್ದಿರ ಇನ್ನೂ ಕೆಲವೊಂದು ತಾವು ಪ್ರಶ್ನೆ ಕೇಳಿದಂಗೆ ವಾಹನ ನಂಬಿ ಬದುಕಿದವರು, ವಾಹನ ಸರ್ವಿಸ್ ಸೆಂಟರ್ ಇಟ್ಕೊಂಡವರು, ವಾಹನ ಮಾಲೀಕರಿಗೆ ತುಂಬ ಒಳ್ಳೆಯ ಸಮಯ. ಕಾರ್ ಮಾತ್ರ ಅಲ್ಲ, ವಾಹನ ಅಂತಾರೆ ಬಸ್ ಆಗಿರ್ಬೋದು, ಲಾರಿ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಅದರಲ್ಲೂ ಚಾಲಕರಿಗೂ ಕೂಡ ಮೇಷರಾಶಿ ಚಾಲಕರಿಗೆ ಒಳ್ಳೆಯದ ಇರುವಂಥದ್ದು ಮತ್ತು ಹೊಸ ವಾಹನ ತಗೊಳ್ಳುವಂಥದ್ದು ಕೂಡ ಇರುವಂಥದ್ದು. ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ತರಕಾರಿ ಆಗಿರ್ಬೋದು, ಹೂವು ಹಣ್ಣು ಮಾರಾಟಗಾರರಾಗಿರ್ಬೋದು, ಮತ್ತು ಚಿಕ್ಕ ಪುಟ್ಟ ಏನಾದರೂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು ಅಥವಾ ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸು, ಡಿಸ್ಟ್ರಿಬ್ಯೂಷನ್ಸು ಈ ಸಂಬಂಧಪಟ್ಟಂಥ ಯಾವುದೇ ವ್ಯವಹಾರಗಳಲ್ಲಿ ಭಗವಂತನ ಅತ್ಯಂತ ಒಂದು ಆಶೀರ್ವಾದ ಈ ಒಂದು ಮೇಷರಾಶಿಯವರಿಗೆ ಸಿಗುವಂಥದ್ದು. ಇದು ಕೂಡ ಪ್ಲಸ್ ಪಾಯಿಂಟ್ ಆಗಿ ಒಳ್ಳೆಯ ವಿಚಾರಗಳು ಜಾಸ್ತಿ ಇದೆ. ಗುರುಜಿ, ಇನ್ನು ಸುಖ ದಾಂಪತ್ಯದ ವಿಚಾರದ ಬಗ್ಗೆನೂ ಕೂಡ ತಿಳಿಸ್ಕೊಟ್ರಿ. ಯೋಗಗಳು ಅಂತ ಹೇಳಿ ನೋಡೋದಾದ್ರೆ ಮೇಷರಾಶಿಯವರಿಗೆ ಯಾವ ರೀತಿಯಾದಂಥ ಯೋಗಗಳು ಸಿಗ್ತಾ ಇದೆ, ದೋಷಗಳು ಬಂದರೆ ಪರಿಹಾರ ಏನು ಮಾಡ್ಕೊಳ್ಬೇಕು ಗುರುಜಿ? ನೋಡಿ, 2026 ವರ್ಷದಲ್ಲಿ ಜೂನ್ 2ನೇ ತಾರೀಕು ನಂತರ ವಿಶೇಷವಾದ ಹಂಸಯೋಗ ನಿರ್ಮಾಣ ಆಗ್ತಿರುವಂಥದ್ದು. ಹಂಸಯೋಗದಿಂದ ಮೇಷರಾಶಿಯವರಿಗೆ ಧನ, ಸಂಪತ್ತು, ಸಂತಾನ, ಶುಭ ಕಾರ್ಯ, ಸ್ವಂತ ಮನೆ ತಗೊಳ್ಳುವಂಥ ಈ 4 ಕೂಡಿ ಬರುವಂಥದ್ದು. ಗುರು ವಿಶೇಷವಾಗಿ ಧನಕಾರಕನಾಗಿರೋದ್ರಿಂದ ಈ ಹಂಸಯೋಗದ ಫಲಗಳು ಹೆಚ್ಚಾಗಿ ಸಿಗುವಂಥದ್ದು. ಮತ್ತು ರಾಹು ದೋಷ ಅಂತ ಬಂದಾಗ ರಾಹು ಕೇತು ದೋಷ ಸ್ವಲ್ಪ ಪ್ರಮಾಣದಲ್ಲಿ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳಂತ ನೋಡಿದರೆ ಆದಷ್ಟು ವಿಷ್ಣು ಭಗವಾನನ ಆರಾಧನೆ ಜಾಸ್ತಿ ಮಾಡಿ, ವಿಷ್ಣು ಸಹಸ್ರನಾಮವನ್ನು ವಾರಂ ಪ್ರತಿ ನಿಮಗೆ ಯಾವತ್ತು ಇದಾಗುತ್ತೆ ಅದನ್ನು ಮಾಡಿ, ಮತ್ತು ಆದಷ್ಟು ಗುರು ಮಂತ್ರವನ್ನು, ಗುರು ಬೀಜಾಕ್ಷರವನ್ನು ಜಪ ಮಾಡ್ತಾ ಬನ್ನಿ. ಓಂ ಗುರು ದೇವಾಯ ನಮಃ ಅಂತ ಜಪ ಮಾಡ್ಬೋದು, ಅಥವಾ ಓಂ ಬ್ರಿಂ ಬ್ರಂ ಬೃಹಸ್ಪತಿಯೇ ನಮಃ ಅಂತ ಹೇಳ್ಬೋದು 108 ಬಾರಿ. ಆದಷ್ಟು ಮತ್ತು ಚಾರಿಟಿ ಅಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಚಾರಿಟಿ, ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಅಂತ ಏನು ಹೇಳ್ತೀವಿ ಅದಕ್ಕೆ ಚಾರಿಟಿನ ಜಾಸ್ತಿ ನೀಡಿ, ಮತ್ತು ಅಂದರೆ ಹಣದ ಒಂದು ಸಹಾಯ ನೀಡಿ, ಮತ್ತು ಆದಷ್ಟು ದಕ್ಷಿಣಾಮೂರ್ತಿಯ ಆರಾಧನೆ, ಗುರು ದಕ್ಷಿಣಾಮೂರ್ತಿಯ ಆರಾಧನೆ ಮಾಡುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಒಂದು ಸೂಚನೆ ಏನಂದರೆ ಆದಷ್ಟು ತಾವೇನಾದರೂ ಮಾಂಸಾಹಾರಿಗಳಿದ್ದರೆ ಆದಷ್ಟು ಈ ಒಂದು ಗುರುವಾರದೊತ್ತು ಇವರು ಸಸ್ಯಾಹಾರವನ್ನು ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ಯಾರು ಆಲ್ರೆಡಿ ಸಸ್ಯಾಹಾರಿಗಳಿದ್ದಾರೋ ಅವರು ಸ್ವಲ್ಪ ಗುರುವಾರದೊತ್ತು ಏನಾದರೂ ಉಪವಾಸ ಇದ್ದರೆ ಅದು ಕೂಡ ಒಳ್ಳೆ ಫಲ ಮೇಷರಾಶಿಯವರಿಗೆ ಪರಿಹಾರ ಮೂಲಕವಾಗಿ ಕೆಲಸ ಮಾಡುತ್ತೆ. 80% ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿ 2026ರಲ್ಲಿ ಇರುವಂಥದ್ದು. ಗುರುಜಿ, ಕೊನೆಯದಾಗಿ ಮೇಷರಾಶಿಯವರಿಗೆ ಏನು ಸೂಚನೆಯನ್ನು ಕೊಡ್ತೀರಾ? ನಿಮ್ಮ ಒಂದು ವಿಶೇಷ ಸೂಚನೆ ತಾವು ಕೇಳಿದಂಗೆ ಹೆಚ್ಚಾಗಿ ಪ್ಲಾಸ್ಟಿಕ್ ಪದಾರ್ಥಗಳನ್ನ ಬಳಸಲೇಬೇಡಿ ಮೇಷರಾಶಿಯವರು. ಮನೆಯಲ್ಲಿ ಉದಾಹರಣೆ ಹಳೆ ಪ್ಲಾಸ್ಟಿಕ್ ಬಾಟಲ್ಗಳಾಗಿರ್ಬೋದು, ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂಥ ಇವನ್ ಯುಟೆನ್ಸಿಲ್ಸ್ ಅಂತ ಕಿಚನ್ಗೆ ಸಂಬಂಧಪಟ್ಟಂಥದ್ದು, ಸ್ಟೀಲ್ ಪಾತ್ರೆಗಳು, ಯಾವುದೇ ಲೋಹ ಇರಲಿ ಪ್ಲಾಸ್ಟಿಕ್ ಇದ್ರೆ ಹೊರಗಡೆ ಹಾಕಿ. ಪ್ಲಾಸ್ಟಿಕ್ಕಿಂದ ನೆಗೆಟಿವಿಟಿ ಎನರ್ಜಿ ಬರುತ್ತೆ. ಯಾವ ರೀತಿ ಅಂದರೆ ರಾಹು ಗ್ರಹ ಅಂತ ತಗೊತೀವಿ. ಆಲ್ರೆಡಿ ರಾಹು ಲಾಭಸ್ಥಾನದಲ್ಲಿದ್ದೆ, ಗೋಚಾರದಲ್ಲಿ ದಶಮ ಸ್ಥಾನಕ್ಕೆ ಬರೋದ್ರಿಂದ ಪ್ಲಾಸ್ಟಿಕ್ಸ್ನ ಅವಾಯ್ಡ್ ಮಾಡಿ ಮೇಷರಾಶಿಯವರು ಅಂತ ತಿಳಿಸ್ತಾರೆ. ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಮೇಷರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಹಲವಾರು ಮಾಹಿತಿ ಜೊತೆಗೆ ವಿಶೇಷ ಸೂಚನೆ 2026 ವರ್ಷ ಏನು ಬಂದಿದೆ, ಇದರಲ್ಲಿ ಏನೆಲ್ಲ ಅನುಕೂಲತೆಗಳನ್ನ ಸಿದ್ಧಿಸ್ಕೊಳ್ತಾ ಇದ್ದಾರೆ, ಈ ವಿಚಾರಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ ಗುರುಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.